ಹೊತ್ತಿನಲ್ಲೇ ಚಿಕ್ಕಮಗಳೂರಿಗೆ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ಚಿಕ್ಕಮಗಳೂರಿನ ಎಬಿಸಿ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಎಬಿಸಿ ಆವರಣದಲ್ಲಿ ಜನಸಾಗರ ಸೇರ್ತಾ ಇದೆ. ತಮ್ಮ ಒಡೆಯನನ್ನ, ತಮಗೆ ಆಸರೆಯನ್ನ ಕೊಟ್ಟಂತಹ ನಾಯಕನನ್ನ ಅಂತಿಮ ದರ್ಶನವನ್ನ ಪಡಿಬೇಕು ಅಂತ ಹೇಳಿ ಚಿಕ್ಕಮಗಳೂರಿನ ಎಬಿಸಿ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಆಲ್ರೆಡಿ ಈಗ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಬಿಸಿ ಆವರಣದಲ್ಲಿ ಜನಸಾಗರವೇ ಸೇರ್ತಾ ಇದೆ. ಸಂಜೆ 6:30 ನಂತರ ಹುಟ್ಟೂರಿನ ಎಸ್ಟೇಟ್ನಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಚೇತನಹಳ್ಳಿಯಲ್ಲಿ ಅವರ ಹುಟ್ಟೂರಿನಲ್ಲಿರುವಂತಹ ಅವರ ಮನೆಯ ಜಾಗದಲ್ಲೇ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಇನ್ನೊಂದು ಕಡೆ ಚೇತನಹಳ್ಳಿ ಎಸ್ಟೇಟ್ನಲ್ಲಿ ಮಾಡಲಾಗಿದೆ. ಚೇತನಹಳ್ಳಿಯತ್ತ ಕೂಡ ಅನೇಕ ಸಂಬಂಧಿಕರು, ಸ್ನೇಹಿತರು ಆಗಮಿಸ್ತಾ ಇದ್ದಾರೆ. ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಅಲ್ಲಿನ ಗ್ರಾಮಸ್ಥರು, ಸಂಬಂಧಿಕರು ಮಾಡ್ಕೊಳ್ತಾ ಇದ್ದಾರೆ. ಚೇತನಹಳ್ಳಿಯತ್ತ ಸಂಬಂಧಿಕರಾಗಿರ್ಬೋದು, ಸ್ನೇಹಿತರು ಆಗಮಿಸ್ತಾ ಇದ್ದು, ಒಂದ್ ಕಡೆ ಅಂತಿಮ ದರ್ಶನವನ್ನ ಪಡೆಯಬೇಕು, ಇನ್ನೊಂದ್ ಕಡೆ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಕೂಡ ಚೇತನಹಳ್ಳಿಯಲ್ಲಿರುವಂತಹ ಅವರ ಎಸ್ಟೇಟ್ನಲ್ಲಿ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಚಿಕ್ಕಮಗಳೂರಿನ ಒಂದು ಎಬಿಸಿ ಆವರಣಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಹೊತ್ತಿನಲ್ಲಿ ಸಿದ್ಧಾರ್ಥ ಅವರ ಪಾರ್ಥಿವ ಶರೀರ ಕೂಡ ಆಗಮಿಸಲಿದ್ದು, ಎಬಿಸಿ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ಕಡೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಿಟಿ ರವಿ ಅವರು ಕೂಡ ಅಲ್ಲಿರೋದನ್ನ ನಾವು ಗಮನಿಸಬಹುದು. ಚಿಕ್ಕಮಗಳೂರು ಶಾಸಕರಾಗಿರುವಂತಹ ಸಿಟಿ ರವಿ ಅವರು ಕೂಡ ಈ ಎಲ್ಲ ವ್ಯವಸ್ಥೆಗಳನ್ನು ನೋಡ್ತಾ ಇದ್ದಾರೆ. ನಮ್ಮ ರಿಪೋರ್ಟರ್ ಆಗಿರುವಂತಹ ನಾಗರಾಜ್ ಅವರು ಈ ಸಂದರ್ಭದಲ್ಲಿ ಸಿಟಿ ರವಿ ಅವರನ್ನ ಮಾತನಾಡಿಸಿದ್ದಾರೆ. ಸಿಟಿ ರವಿ ಏನ್ ಹೇಳಿದ್ರು ನೋಡೋಣ. ಉದ್ಯಮಿ ಸಿದ್ಧಾರ್ಥ ಅವರ ಪಾರ್ಥಿವ ಶರೀರ ಇಂದು ಎಬಿಸಿ ಸಂಸ್ಥೆಗೆ ಆವರಣಕ್ಕೆ ಆಗಮಿಸಿದೆ ಚಿಕ್ಕಮಗಳೂರಿನಲ್ಲಿ. ಈಗ ಚಿಕ್ಕಮಗಳೂರಿನ ಶಾಸಕರಾಗಿರುವಂತಹ ಸಿಟಿ ರವಿ ಅವರು ಇಲ್ಲಿ ಬಂದು ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಸಿಟಿ ರವಿ ಮತ್ತು ಸಿದ್ಧಾರ್ಥರ ನಡುವಿನ ಯಾವ ರೀತಿ ಒಂದು ಸಂಬಂಧ ಇತ್ತು ಅನ್ನೋ ಬಗ್ಗೆ ಈಗ ಅವರಿಂದ ತಿಳ್ಕೊಳ್ಳೋಣ. ಸರ್, ಸಿದ್ಧಾರ್ಥ ಅವರೊಂದು ಆತ್ಮಹತ್ಯೆ ಮಾಡ್ಕೊಂಡು ಇವತ್ತು ಮೃತಪಟ್ಟಿದ್ದಾರೆ. ಇದು ತೀರಾ ಒಂದು ಚಿಕ್ಕಮಗಳೂರಿನ ಜಿಲ್ಲೆಗೆ, ರಾಜ್ಯಕ್ಕೆ ಒಂದು ನೋವು ತರುವಂಥ ಒಂದು ಸಂಗತಿ. ಹೀಗೆ ಸಾವಿರಾರು ಜನರಿಗೆ ಬದುಕು ಕಟ್ಕೊಳ್ಳೋದಕ್ಕೆ ನೆರವಾಗಿ ಹೀಗೆ ತನ್ನ ಬದುಕನ್ನು ಕೊನೆಗಾಣಿಸ್ಕೊಳ್ತಾರೆ ಅಂತ ನಾವು ಯಾರೂ ಅಂದ್ಕೊಂಡಿಲ್ಲ. ಇದು ಆಶ್ಚರ್ಯ ಮತ್ತು ಆಘಾತದ ಸಂಗತಿ. ಅವರು ಒಂದು ರೀತಿಯಲ್ಲಿ ನನಗೆ ಗುರು ಹೌದು, ಒಂದು ರೀತಿಯಲ್ಲಿ ಫ್ರೆಂಡ್ ಹೌದು. ಆ ರೀತಿ ಎಲ್ಲ ಇದ್ದಂಥ ಅದು ತನ್ನ ಕಷ್ಟನ ಹಂಚ್ಕೊಳ್ಳಲಿಲ್ಲ. ನನ್ನ ಕಷ್ಟಕ್ಕೆ ನೆರವಾಗಿದ್ದಾರೆ, ಆದರೆ ಅವ್ರ ಕಷ್ಟನ ನಮಗೆ ಹಂಚ್ಕೊಳ್ಳಲಿಲ್ಲ. ಏನು ಮಾಡೋದು, ಹೀಗೆ ಮಾಡ್ತಾರೆ ಅಂತ. ಯಾವ ರೀತಿಯಾದಂಥ ಒಂದು ಸಂಬಂಧ ಇತ್ತು ಸರ್? ಯಾವಾಗಲೂ ಒಂದು 15 ದಿವಸಕ್ಕೊಂದ್ಸಲಿ ಫೋನಲ್ಲಾರು ಮಾತಾಡ್ತಿದ್ವಿ, ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ಭೇಟಿ ಆಗ್ತಿದ್ವಿ, ಲೋಕಾಭಿರಾಮ ಹರಟೆ ಹೊಡಿತಿದ್ವಿ, ಇಷ್ಟೆಲ್ಲ ಮಾಡ್ತಿದ್ವಿ. ಆದರೆ ಹಿಂಗೆ ಬದುಕು ಕೊನೆಗಾಣಿಸ್ಕೋತಾರೆ ಅಂತ ಯೋಚನೆ ಮಾಡಲಿಲ್ಲ. ಅದನ್ನ ಮಾತೈತೆ ಅವ್ರ ಜೊತೆ ಹೋಗಿ ಮಾತಾಡಿದ್ರೆ ನಮಗೆ ಒಂದು ಆತ್ಮವಿಶ್ವಾಸದ ಪ್ರತೀಕವಾಗಿ ಕಾಣೋರು. ಏನು ಮಾಡೋದು? ಕೊನೆಯದಾಗಿ ಅವರು ನಿಮ್ಮ ಜೊತೆ ಯಾವಾಗ ಮಾತಾಡಿದ್ರು, ಏನೆಲ್ಲ ವಿಚಾರಗಳನ್ನು ಹಂಚ್ಕೊಂಡಿದ್ರು? ಕೊನೆಯದಾಗಿ ಸೋಮವಾರ ರಾತ್ರಿ ಕಡೆಯದಾಗಿ ನನ್ನ ಜೊತೆ ಮಾತಾಡಿದ್ದು 9:15 ಸುಮಾರಿಗೆ. ನಾನು ಬೆಂಗಳೂರಿನಿಂದ ಚಿಕ್ಕಮಗಳೂರು ಕಡೆಗೆ ಬರ್ತಾ ಇದ್ದೆ. ಆಗ ಫೋನ್ನಲ್ಲಿ ಮಾತಾಡಿ ಕ್ಯಾಬಿನೆಟ್ಟು ಯಾರ್ಯಾರು ಯಾವಾಗ ಆಗ್ತದೆ, ಏನೇನು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರು. ನನಗೆ ಆಗಿ ಆಲ್ ದ ಬೆಸ್ಟ್ ಅಂತ ಹೇಳಿದರು. ಆಲ್ ದ ಬೆಸ್ಟ್ ಅಂತ ಹೇಳಿ ಈಗ ನಾವು ಅವರ ಅಂತಿಮ ದರ್ಶನಕ್ಕೆ ಬರಬೇಕಾಗುತ್ತೆ ಅನ್ನುವಂಥ ಸ್ಥಿತಿಗೆ ತಂದುಬಿಟ್ರು. ಸರ್, ಐಟಿ ಇಡಿ ಅದರಿಂದ ನಾನು ನೊಂದೆ ಅನ್ನೋ ಒಂದು ಇದನ್ನು ವಿಚಾರ ಸರ್ ಅವರು ಪ್ರಸ್ತಾಪ ಮಾಡಿರೋ ಪತ್ರದಲ್ಲಿ. ಈ ರೀತಿ ಉದ್ಯಮಿಗಳು ಈ ರೀತಿ ಮಾಡ್ಕೊಂಬಿಟ್ರೆ, ಐಟಿ ಇಡಿ ಭಯದಿಂದನೇ ಈ ರೀತಿ ಮಾಡ್ಕೊಂಬಿಟ್ರೆ ದೇಶದಲ್ಲಿ ಇತರೆ ಉದ್ಯಮಿಗಳಿಗೆ ಯಾವ ರೀತಿ ಒಂದು ಸಂಕಷ್ಟ ಎದುರಾಗಬಹುದು? ಹೇಳೋದಂದ್ರೆ ಐಟಿ ಇಡಿ ಅವರೇನು ತಾಲಿಬಾನ್ಗಳಲ್ಲ, ಎದುರಿಸ್ಬೇಕು. ನಾವು ಸಮರ್ಥವಾಗಿ ಎದುರಿಸೋ ಕೆಲಸ ಮಾಡಬೇಕಿತ್ತು. ಇವರು ಆ ಥರ ಒಂದು ಸಾಹಸ ಪ್ರವೃತ್ತಿ ಇರೋರೆ. ಏನು ಕಾರಣ ಆಯಿತು ಅನ್ನೋದನ್ನು ಸ್ಪಷ್ಟವಾಗಿ ಈಗಲೇ ಹೇಳೋಕ್ಕಾಗಲ್ಲ. ಕೆಲವು ಕಾಲದ ನಂತರ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಸರ್, ಈಗ ಕಾಫಿನ ಪ್ರಪಂಚ ಮಟ್ಟಕ್ಕೆ ಬಳಸಿದಂಥವ್ರು, ಚಿಕ್ಕಮಗಳೂರಿನ ಪ್ರಪಂಚ ಮಟ್ಟದಲ್ಲಿ ಹೆಸರನ್ನ ತಂದುಕೊಟ್ಟಂಥವ್ರು, ಅವರ ಅಗಲಿಕೆಯಿಂದ ಚಿಕ್ಕಮಗಳೂರು ಜಿಲ್ಲೆಗೆ ಯಾವ ರೀತಿಯಾದಂಥ ಒಂದು ನಷ್ಟ? ಜಿಲ್ಲೆಗಲ್ರಿ, ಈಗ ಇಡೀ ರಾಜ್ಯದಲ್ಲಿ ಉದ್ದಿಮೆ ಕಟ್ಟು ಬೆಳೆಸಿದ್ದಾರೆ, ಹೊರ ರಾಜ್ಯಗಳಲ್ಲೂ ಉದ್ದಿಮೆ ಕಟ್ಟು ಬೆಳೆಸಿದ್ದಾರೆ. ಕಾಫಿನ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಹಾಗೆ ಅದಕ್ಕೆ ಆ ನಷ್ಟನ ನಾವು ತುಂಬಿಸೋದಕ್ಕೆ ಇನ್ನೊಬ್ಬ ಸಿದ್ಧಾರ್ಥ ಹೆಗ್ಡೆಯವರೇ ಮತ್ತೆ ಹುಟ್ಟು ಬರಬೇಕಾಗತ್ತೆ. ಅವರ ಅಗಲಿಕೆಯಿಂದ ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದಂತೆ ರಾಜ್ಯಕ್ಕೆ ಸಾಕಷ್ಟು ನಷ್ಟ ಉಂಟಾಗಿದೆ ಎಂಬ ಒಂದು ಅಭಿಪ್ರಾಯವನ್ನು ಸಿಟಿ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಮ್ಯಾಚ್ ಜೊತೆ HR ನಾಗರಾಜ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಕಾಫಿ ಡೇಯ ಸಾಮ್ರಾಟ, ಅನೇಕ ಕುಟುಂಬಗಳಿಗೆ ಆಸರೆಯಾದಂತಹ ಒಡೆಯನೇ ಇವತ್ತು ಇಲ್ಲ ಅಂತ ಅರಿಸಿಕೊಳ್ಳೋದಕ್ಕೆ ಇಡೀ ಒಂದು ನಾಡಿನ ಜನತೆಗೆ ಕಷ್ಟ ಆಗ್ತದೆ. ಯಾಕಂದ್ರೆ ಇಡೀ ಕಾಫಿಯನ್ನ, ಅದರ ಘಮಲನ್ನ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ಗೆ, ಜಾಗತಿಕ ಮಟ್ಟದಲ್ಲಿ ತೋರಿಸಂತಹ ಕೀರ್ತಿ ಚಿಕ್ಕಮಗಳೂರಿನ ಸಾಮ್ರಾಟನಾಗಿರುವಂತಹ ಸಿದ್ಧಾರ್ಥ ಅವರದ್ದು. ಈಗ ಅನೇಕ ಕುಟುಂಬಗಳಿಗೆ ಆಸರೆಯಾದಂತಹ ಒಡೆಯ ಇಲ್ಲಿಲ್ಲ ಅನ್ನೋದನ್ನ ಜನ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.